ನೆಕ್ಸ್ಟ್ BS6 ಸೆಕೆಂಡ್ E20 ಇಂಜಿನ್ ಗಾಡಿ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ ಹೇಳ್ತೀನಿ, ಅಷ್ಟೊಂದು ಜ್ಞಾಪಕ ಇಟ್ಕೊಂಡ್ರೆ ಸಾಕು. ಫಸ್ಟ್ ಇದು ಲೈಟ್ ನಿಮಗೆ ಡಿಸ್ಪ್ಲೇ ಬರಬೇಕು. ಗಾಡಿ ಸ್ಟಾರ್ಟ್ ಆಗುತ್ತೆ. ಗಾಡಿ ಸ್ಟಾರ್ಟ್ ಇದ್ದಾಗ ಈ ಲೈಟ್ ಆನ್ ಇರುತ್ತೆ. ಗಾಡಿ ಸ್ಟಾರ್ಟ್ ಆದಮೇಲೆ ಲೈಟ್ ಆಫ್ ಆಗುತ್ತೆ. ಇನ್ ಕೇಸ್ ರನ್ನಿಂಗಲ್ಲಿ ತುಂಬ ಸೀರಿಯಸ್ ಆಗಿ ಯೂಸ್ ಮಾಡಬೇಡ, ಬಟ್ ಶೋರೂಮ್ ತಗೊಂಡು ಚೆಕ್ ಮಾಡ್ಕೋಬೇಕು. ಈ ಲೈಟು ಆನಲ್ಲೇ ಇರುತ್ತೆ. ಸೊ ಹಾಗಾಗಿ ಪಾರ್ಕಿಂಗ್ ಲೈಟು ಆಫ್ ಮಾಡೋಕ್ಕೆ ಸ್ವಿಚ್ ಏನೂ ಕೊಟ್ಟಿಲ್ಲ. ನೆಕ್ಸ್ಟ್ ಗಾಡಿ ಗೇರಲ್ಲಿ ಇದ್ದಾಗ ಸೈಡ್ ಸ್ಟ್ಯಾಂಡ್ ಏನಾದರೂ ಕೆಳಗಡೆ ಗಾಡಿ ಆಫ್ ಆಗುತ್ತೆ. ಸೊ ಯಾವುದು ಗಾಡಿನ ಸೈಡ್ ಸ್ಟ್ಯಾಂಡ್ ತೆಗಿಬೇಕು, ಇಲ್ಲ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ನೀವು ಯಾವಾಗಲೂ 1 ಪಾಯಿಂಟ್ ಪೆಟ್ರೋಲ್ಗೆ ರೆಡ್ ಲೈನ್ಗಿಂತ ಮೇಲೆ 1 ಪಾಯಿಂಟ್ ಪೆಟ್ರೋಲ್ ನೀವು ಮೇಂಟೈನ್ ಮಾಡ್ಕೋಬೇಕು. ಅದಕ್ಕೂ ಪವರ್ ಪೆಟ್ರೋಲ್ ಹಾಕ್ಕೊಳ್ಳಿ. ಗಾಡಿ ಜೊತೆ ಬರೋ ಬ್ಯಾಟ್ರಿ 1 ವರ್ಷ ವಾರಂಟಿ ಇರುತ್ತೆ. 1 ವರ್ಷದಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಬ್ಯಾಟ್ರಿಗೆ ಪೀಸ್ ಟು ಪೀಸ್ ರಿಪ್ಲೇಸ್ ಆಗುತ್ತೆ. 5 ವರ್ಷದ ಇರುತ್ತೆ. 1+5 1 ವರ್ಷ ಫಸ್ಟ್ ಪಾರ್ಟಿ ಇರುತ್ತೆ. ಮಿಕ್ಕಿರೋ 4 ವರ್ಷ ಥರ್ಡ್ ಪಾರ್ಟಿ ಇರುತ್ತೆ. ಫಸ್ಟ್ ಪಾರ್ಟಿ ನೀವು ಪ್ರತಿ ವರ್ಷ ರಿನ್ಯೂವಲ್ ಮಾಡಬೇಕು. ಫಸ್ಟ್ ಪಾರ್ಟಿ ಅಂದರೆ ಗಾಡಿ ಜೊತೆ ಬರೋ ವಾರಂಟಿ 5 ವರ್ಷ ಅದು 75,000 ಕಿಲೋಮೀಟರ್ ಇರುತ್ತೆ. ಯಾವುದು ಮುಂಚೆ ಆಗುತ್ತೋ ಅದು ಸಬ್ಜೆಕ್ಟು ಗಾಡಿ ನಿಮ್ಮದು ರೆಗ್ಯುಲರ್ ಆಗಿ ಶೋರೂಮ್ ಸರ್ವಿಸ್ ಆಗಿದ್ರೆ ಮಾತ್ರ. ಈ ಗಾಡಿ ಮಿಕ್ಕಿರೋ ಫೀಚರ್ಸ್ ಚೆಕ್ ಮಾಡ್ಬಿಡ್ತೀನಿ ನೋಡಿ. ನೋಡಿ ಫ್ಲ್ಯಾಶು ಇಲ್ಲಿ, ಇಂಡಿಕೇಟ್ರು, ರೈಟು ಲೆಫ್ಟು, ಬ್ರೇಕ್ ಫ್ರಂಟು, ಹೇಗಿದೆ ಅನ್ನೋದನ್ನ ಶೇರ್ ಮಾಡ್ಕೊಳ್ಳಿ ಸರ್. ಏನಲ್ಲ ಸರ್, ಇವಾಗ ತಗೊಂಡಿರೋದು 2ನೇ ಸತಿ. ನಮ್ಮ ಸತಿ ತಗೊಂಡು ನಮ್ಮ ಬ್ರದರ್ ಕೊಟ್ಟಿದ್ದೀನಿ. ಗಾಡಿ ತುಂಬ ಚೆನ್ನಾಗಿದೆ. ಒಂದಕ್ಕೋಸ್ಕರ ನಾನು ಇನ್ನೊಂದು ಗಾಡಿ ತಗೊಂಡು ಬಂದಿದ್ದೀನಿ ಈಗ. ಸರ್ ನೀವು ಈಗ ತೊಗೊಂಡಿರೋ ಗಾಡಿ ಕ್ಯಾಶ್ ಎಲ್ಲ ಫೈನಾನ್ಸ್ ಅಲ್ಲ ಸರ್? ಫೈನಾನ್ಸ್ ಸರ್. ಫೈನಾನ್ಸ್ ಸ್ಕೀಮು, ಡೌನ್ ಪೇಮೆಂಟ್ ಅದೆಲ್ಲ ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದಾರಾ? ಓಕೆ. ಈಗ ನಿಮಗೆ ಗಾಡಿ ಸರ್ ನಮಗೆ ತುಂಬ ಖುಷಿ ಇರೋದ್ರಿಂದ 2ನೇ ಗಾಡಿ ತಗೊಂಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಲಕ್ಷ್ಮೀ ಮೋಟರ್ಸ್ನ ನೀವು ಕಳಿಸ್ಕೊಡಿ ಸರ್.